ಅಯ್ಯೋ ದೇವ್ರೆ, ಯಾರು ಹಾಳಾದ್ ಕಂಡ್ಬಿತ್ತು ಏನೋ ನಮ್ಮ ಸಂಸಾರದ ಮೇಲೆ. ನನ್ನ ಒಡವೆನೆಲ್ಲ ನೀನೇ ಕಾಪಾಡಪ್ಪ ದೇವ್ರೆ. ಈ ರೈಡು ಅನ್ನೋ ಪದ ನಾನು ನ್ಯೂಸಲ್ಲಿ ಓದ್ತಿದ್ದೆ, ಪೇಪರಲ್ಲಿ ಓದ್ತಿದ್ದೆ, ಈಗ ನಮ್ಮನೆ ಮೇಲೆ ಆಗೋಗಿದೆಯಲ್ಲಪ್ಪ ದೇವ್ರೆ. ನಿನ್ನ 101 ಕಾಯಿ ಓಡಿಸ್ತೀನಿ. ನನ್ನ ಒಡವೆನೆಲ್ಲ ನೀನೇ ಕಾಪಾಡಪ್ಪ, ಪ್ಲೀಸ್ 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 ನೀನೇ ಕಾಪಾಡಪ್ಪ. ಸರ್, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ನಿಮ್ದು ಅಮ್ಮಯ್ಯ ಅಂತೀರಿ, ನನ್ನ ಬಿಟ್ಬಿಡಿ ಸರ್. ಸರ್, ನಾನು ತುಂಬ ಪಾಪದವಳು ಸರ್. ಯಾರು ಏನು ಹೇಳಿದ್ರು ಮಾಡ್ಬಿಡ್ತೀನಿ. ನಿಮ್ಮ ಕಾಲು ಬೇರೆ ಹಿಡಿದ್ಬಿಟ್ಟಿದ್ದೀನಿ. ನಿಮ್ದು ಅಮ್ಮಯ್ಯ ಅಂತೀನಿ, ನನ್ನ ಬಿಟ್ಬಿಡಿ ಸರ್. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಅಲ್ವೇ ದಾಮಿನಿ, ಭೀಮ್ ಅಮಾವಾಸ್ಯೆ ದಿನನೂ ಕಾಲಿಗೆ ಬೀಳಲಿಲ್ಲ. ಇವತ್ತೇ ಭೀಮ್ ಅಮಾವಾಸ್ಯೆ ಅಂತ ಅನ್ಕೊಂಡ್ಬಿಡ್ತೀನಿ ಬಿಡು. ಮಣ್ಣಂಗಟ್ಟಿ ಇಂಥ ಟೈಮಲ್ಲಿ ಬಂದು ಕಾಮಿಡಿ ಮಾಡ್ತಿರಲ್ಲ, ಸ್ಕ್ರೂ ಲೂಸ್ ಆಗಿದೆಯಾ ನಿಮಗೆ? ಒಂಚೂರು ಘನತೆ ಗೌರವ ಇಲ್ದಿರ ಮನೆಗೆ ಸೇರ್ಕೊಂಡಿದ್ದೀನಲ್ಲ, ನನ್ನ ಕರ್ಮ. ಏ, ಅದು ಮಾಂಗಲ್ಯ ಸರನೇ, ಅದನ್ನೇನು ಮಾಡ್ತಿದ್ಯಾ? ಇದನ್ನೆಲ್ಲ ರೈಡ್ ಮಾಡಲ್ವಾ? ಬರೀ ಇಲ್ಲಿಗಲ್ ಆಸ್ತಿ ಮಾತ್ರ ಮಾಡೋದು. ಅರಸನಕೋಟೆ ಅಖಿಲಾಂಡೇಶ್ವರಿ ಮನೆಯಲ್ಲಿ ಎಲ್ಲವೂ ಕಾನೂನುಬದ್ಧ. ಅಯ್ಯೋ, ಹೆದರ್ಕೊಂಡ್ಬಿಟ್ಟಿದ್ನಲ್ರಿ, ಇದನ್ನೆಲ್ಲ ರೈಡ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ. ಆದರೂ ದಾಮಿನಿ, ಈ ಒಡವೆಗಳೆಲ್ಲ ನಿನ್ನ ಮೈ ಮೇಲೆ ಇಲ್ಲದೆ ಹೋದ್ರೆ ಕೆಲ್ಸದವಳ ಥರ ಕಾಣ್ತೆ ಕಣೆ. ಕರೆಕ್ಟಾಗಿ ಹೇಳ್ದೆ. ಸೂಪರ್ ಆಗಿ ಹೇಳ್ದೆ ಅಪ್ಪ. ತೆಗೆದು ಬಿಟ್ಟ ಅಂದ್ರೆ ಹಲ್ಲೆಲ್ಲ ಉದುರು ಬಿಡ್ಬೇಕು. ಅಯ್ಯೋ ಅಮ್ಮ, 18 ವರ್ಷದಿಂದ ನೀನು ಅಲ್ಲೂ ದುರ್ಸೋದು ನೋಡ್ತಾನೆ ಇದೀವಿ. ಸರಿ ಸರಿ, ಎಲ್ರು ಹಾಲಿಗೆ ಬರ್ಬೇಕಂತ ಕರೀತಾ ಇದಾರೆ, ಮೊದ್ಲು ಅಲ್ಲಿಗೆ ಬಾ. 25 ವರ್ಷಗಳ ಹಿಂದೆ ನಮ್ಮ ಮದುವೆಗೂ ಮುಂಚೆ ನೀನು ನನಗೆ ಕೊಟ್ಟ ಮೊದಲನೇ ಗಿಫ್ಟ್. ನೀನು ಯಾವಾಗಲೂ ಹೇಳ್ತಿರ್ತೀಯಲ್ಲ, ಪೆನ್ ಬದಲಾದರೆ ನಮ್ಮಿಬ್ರು ನಡುವೆ ಇರೋ ಪ್ರೀತಿ ಬದಲಾಗತ್ತೆ ಅಂತ. ಭಾವ, ಬರೀ ಪೆನ್ ಬದಲಾದ್ರೇನಾ ಅಥವಾ ಇಂಕ್ ಬದಲಾದ್ರೂ ಪ್ರೀತಿ ಬದಲಾಗುತ್ತೋ? ಯಾಕೆಂದ್ರೆ 25 ವರ್ಷದಲ್ಲಿ ಇಂಕ್ ಬದಲಾಯಿಸದೇ ಇರೋಕ್ಕಾಗೋದಿಲ್ಲ ನೋಡಿ. ಅಕ್ಕ, ಡೌಟ್ ಬಂತು, ಅದಕ್ಕೆ ಕೇಳಿದೆ. 25 ವರ್ಷಗಳ ಹಿಂದೆ ನಾನು ನಿಮಗೆ ಕೊಟ್ಟ ಪೆನ್ನು ಕಾಪಾಡ್ಕೊಂಡು ಬಂದಿದ್ದೀರಾ. ತುಂಬ ಸಂತೋಷ ಆಗುತ್ತೆ. ಆದರೆ ಈಗ ನಮ್ಮ ಸ್ಟೇಟಸ್ ಬದಲಾಗಿದೆ. ಸೊ ನಮ್ಮಿಬ್ಬರ ಪ್ರೀತಿಯ ನೆನಪಿಗೆ ಈ ಪೆನ್ ಇರಬೇಕಾದ್ದು ಬೀರುಲಿ, ನಿಮ್ಮ ಪಾಕೆಟಲ್ಲ. ಜಯ. ಎಸ್ ಮ್ಯಾಮ್. ನಾವು ಹಾಕೋ ಬಟ್ಟೆ, ನಾವು ಉಪಯೋಗಿಸೋ ವಸ್ತುಗಳು ಕಾಲಕ್ಕೆ ತಕ್ಕಂತೆ, ಘನತೆಗೆ ತಕ್ಕಂತೆ ಬದಲಾಗ್ತಾ ಇರಬೇಕು. ಅಕ್ಕ, ಒಂದು 10-20 ಸಾವಿರ ಇರ್ಬೋದಾ ಇದು? ನಿನ್ನ ಲೆವೆಲ್ಗೆ ಸರಿಯಾಗಿ ಯೋಚನೆ ಮಾಡ್ತಿದೀಯಾ? ಆ ಪೆನ್ $1,000 ಪ್ಯೂರ್ ಗೋಲ್ಡಿಂದ ಮಾಡಿಸಿದ್ದು. ಈ ಅರಸನಕೋಟೆ ಅಖಿಲಾಂಡೇಶ್ವರಿಯ ಗಂಡನ ಜೇಬಿನಲ್ಲಿರೋ ಯೋಗ್ಯತೆ ಆ ಪೆನ್ನಿಗಿಂತ ಈ ಪೆನ್ನಿಗೆ ಹೆಚ್ಚಿದೆ. ನಮ್ಮ ಸಿಲ್ವರ್ ಜುಬ್ಲಿಗೆ ನನ್ನ ಕಡೆಯಿಂದ ನಿಮಗೆ ಒಂದು ಸ್ಪೆಷಲ್ ಗಿಫ್ಟ್. ಅಖಿಲ, ಒಂದು ಪೆನ್ನಿಗೆ ಬೆಲೆ ಕಟ್ಟಿ ಯೋಗ್ಯತೆ ಅಂತ ನೋಡೋ ನೀನು ನಮ್ಮ ಮನೆಗೆ ಬರೋ ಸೊಸೆ ಹೇಗಿರ್ಬೇಕು ಅಂತ ಅನ್ಕೊಂಡಿದ್ಯಾ? ಅವಳು ಬರಿಗಾಲನ್ನ ನೆಲಕ್ಕೆ ಸೋಕಿಸದೇ ಇರೋ ದೇವತೆ ಆಗಿರ್ತಾಳೆ.
ಅವಳ ಕಣ್ಣುಗಳ ಹೊಳಪು ಹಿಡೀ ವಜ್ರಕ್ಕೂ ಮಿಗಿಲಾಗಿರುತ್ತೆ. ಅವಳು ತೊಟ್ಟಿರೋ ವಜ್ರದ ಕೈ ಬಳೆಗಳ ಹೊಳಪು ನೋಡೋ ಜನರ ಕಣ್ಣು ಕುಕ್ಕೋ ಹಾಗಿರುತ್ತೆ. ಅವಳ ಬಂಗಾರದ ಕಿವಿಯೋಲೆ ಗೋಪುರದ ಕಲಶದ ಹಾಗೆ ವಿಜೃಂಭಿಸುತ್ತೆ. ಅವಳ ಚಿನ್ನದ ಕಾಲ್ಗೆಜ್ಜೆ ಕೊರಳಿಗೆ ಹಾಕೋ ಸರದ ತೂಕಕ್ಕೆ ಸಮನಾಗಿರುತ್ತೆ. ಮುತ್ತಿನ ಪಲ್ಲಕ್ಕಿಲಿ ಮೆರಿತಾ ಕೆಳಗಿಳಿತಾಳೆ. ನಮ್ಮಿಬ್ಬರನ್ನು ಒಂದು ಮಾಡಿದ ದಾಸವಾಳದ ಹೂವಿನ ಹಾಗೆ ಸದಾ ನಗುವಿನಲ್ಲೇ ಅರಳಿರ್ತಾಳೆ. ಅಂಥ ಸಿರಿವಂತೆ ನಮ್ಮ ಆ್ಯನಿವರ್ಸರಿಗೆ ಬಂದೇ ಬರ್ತಾಳೆ. ಅವಳನ್ನ ನಾವು ಇಡೀ ಪ್ರಪಂಚಕ್ಕೆ ಪರಿಚಯಿಸ್ತೀವಿ. ನಾನು ಮುಂಚೆ ಬೆಂಗಳೂರಿಗೆ ಬಂದಾಗ ಟ್ರೈನು ನೆಲದ ಮೇಲೆ ಹೋಗ್ತಿತ್ತು, ಈಗ ಆಕಾಶದಲ್ಲಿ ತೇಲ್ತಾ ಇದೆ ನೋಡು. ಅಕ್ಕ ನಾವು ಅದೇ ರೈಲಲ್ಲಿ ಹೋಗೋಣ. ಹಾ ಹೋಗೋಣ ಹೋಗೋಣ. ಅಪ್ಪನ್ ರಾಣಿ ನಾನು ಬಸ್ಸಲ್ಲಿ ಕಷ್ಟಪಟ್ಕೊಂಡು ಎದ್ನೋ ಬಿದ್ನೋ ಅಂತ ಬಂದಿದ್ದೀನಿ, ಟ್ರೈನಲ್ಲಿ ಹೋಗೋದ? ಆಹಾ, ಅಪ್ಪಂಗೆ ಹೇಳಿ ಕಾರ್ ತರಿಸ್ತೀನಿ, ಬಾ ಹೋಗೋಣ. ಒಂದು ನಿಮಿಷ. ಹಲೋ ಅಪ್ಪ, ನಾನು ಗಣಿ ಬೆಂಗಳೂರಿಗೆ ಬಂದ್ವಿ. ಹುಷಾರಾಗಿ ಬಂದ್ಯಾ ಮಗಳೇ? ಈ ದಡಿನ್ ಕಟ್ಕೊಂಡು ಏನ್ ಹುಷಾರಾಗಿ ಬರೋದು, ಹೆಂಗೋ ಸಂಭಾಳ್ಸ್ಕೊಂಡ್ ಬಂದೆ. ಮಾರ್ಕೆಟ್ ಬಸ್ ಇಳ್ದು ಮುಂದೆ ನಡ್ಕೊಂಡ್ ಬಂದ್ರೆ ಅದೇ ಇಲ್ಲೆಲ್ಲ ಮೇಲ್ ಟ್ರೈನ್ ಹೋಗುತ್ತಲ್ಲ, ಅಲ್ಲಿದ್ದೀನಿ, ಬೇಗ ಬಂದ್ ಕರ್ಕೊಂಡು ಹೋಗು. ಸರಿ ಸರಿ, ಅಲ್ಲೊಂದು ಆಟೋ ಹತ್ಕೊಂಡು ಅರಸನ ಕೋಟೆ ಅಖಿಲಾಂಡೇಶ್ವರಿ ಅವ್ರ ಮನೆ ಅಂತ ಹೇಳು, ಅವ್ರಿಗೆ ಗೊತ್ತಾಗುತ್ತೆ, ಕರ್ಕೊಂಬಂದು ಬಿಡ್ತಾರೆ. ಆಹಾ, ಬಂದ್ಬಿಡ್ತಾರೆ. ಎದ್ನೋ ಬಿದ್ನೋ ಅಂತ ನಿನ್ ರಾಣಿ ಬಸ್ಸಲ್ಲಿ ಬಂದ್ರೆ ಆಟೋಲ್ ಬಾ ಅಂತ್ಯಾ? ನಾನ್ ಬರಲ್ಲ, ದೊಡ್ಡ ಕಾರ್ ತಗೊಂಬಂದ್ ಕರ್ಕೊಂಡು ಹೋಗು. ನಾನೀಗ ಬರೋಕ್ಕಾಗಲ್ಲ ಕಣೆ ಪಾರು. ಆದಿತ್ಯ ಸಾರು ಮೀಟಿಂಗಲ್ಲಿದ್ದಾರೆ, ಮೀಟಿಂಗ್ ಮುಗಿದ ತಕ್ಷಣ ಅರ್ಜೆಂಟಾಗಿ ಅವ್ರಿಗೆ ಕರ್ಕೊಂಡು ಹೋಗ್ಬೇಕು. ಅವ್ರನ್ನೂ ಕರ್ಕೊಂಬಂದ್ಬಿಡು, ಒಂದ್ ಬ್ಯಾಗ್ ಕೊಡ್ತೀನಿ, ಸರಿ ಹೋಗುತ್ತೆ. ಅಯ್ಯೋ, ಹಾಗೆಲ್ಲ ಮಾತಾಡಬಾರ್ದು ಕಣೆ. ನೀವು ಸುಮ್ಮನೆ ಒಂದು ಆಟೋ ಹಿಡ್ಕೊಂಡು ಬನ್ನಿ. ಕರುಣೆಯ ಪೈರು ನಮ್ಮ